ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ KSRPCಯಲ್ಲಿ ಒಂದು ಹೊಸದಾಗಿ ನೇಮಕಾತಿಯಾಗಿದೆ. 2400ಕ್ಕೂ ಹೆಚ್ಚು ಪೊಲೀಸ್ ಇಲಾಖೆಗೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ KSRPC ಈಗ ಮುಂದಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದ ADGPಯ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಪೊಲೀಸ್ ಇಲಾಖೆ ಮುಖ್ಯ ಅಧ್ಯಕ್ಷರು ಉಮೇಶ್ ಕುಮಾರ್ ಅವರು ಇಲ್ಲಿ ಕೂಡ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಸಲ್ಲಿಸಿ ಈಗ ರಾಜ್ಯ ಸರ್ಕಾರವು ಕೂಡ ಈ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೂಡ ನೀಡಿದೆ ಅಂತ ಕೂಡ ಅವರು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ, ಹಾಗೆ ಯಾವೆಲ್ಲ ರೀತಿಯಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅನ್ನೋದನ್ನು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂತಹ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲನೇದಾಗಿ ಪಡಿಬೋದು. ಹಾಗೆ ಈ ವಿಡಿಯೋದಲ್ಲಿ ನೀವು ನೋಡೋದಾದರೆ 1800ಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಪೊಲೀಸ್ ಪೇದೆಗಳು ಅಂದರೆ ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ತವೆ. ಅದೇ ರೀತಿಯಾಗಿ 600ಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ PSIಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರ್ತವೆ. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಾಗೆ 2400 KSRPC ಪೊಲೀಸರ ನೇಮಕಕ್ಕೆ ಆದೇಶವನ್ನು ಕೂಡ ನೀಡಿದ್ದಾರೆ. ಸಶಸ್ತ್ರ ಮೀಸಲು ಪಡೆಯಲ್ಲಿ 2 ಹೊಸ ಬೆಟಾಲಿಯನ್ ಆರಂಭಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ನೀಡಿದೆ. ದೇವನಹಳ್ಳಿ ಬಳಿ 100 ಎಕರೆ ಹಾಗೂ KGF ಬಳಿ 50 ಎಕರೆಯನ್ನು ಕೂಡ ತೆಗೆದುಕೊಂಡು ಇವರಿಗೆ ನೇಮಕಾತಿ ಆದ ತಕ್ಷಣ ಅವರಿಗೆ ಒಂದು ತರಬೇತಿ ನೀಡಲಿಕ್ಕೆ ಅವರಿಗೆ ಒಂದು ಜಾಗವನ್ನು ಕೂಡ ಆಲ್ರೆಡಿ ತಗೊಂಡಿದ್ದಾರೆ, ಮೀಸಲಿಟ್ಟಿದ್ದಾರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿಯನ್ನು ADGPಯ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಉಮೇಶ್ ಕುಮಾರ್ ಅವರು ಈ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾದಂತಹ ಮಾಹಿತಿ ನೀಡಿದ್ದಾರೆ ಅಂತ ನೋಡೋದಾದರೆ, ರಾಜ್ಯ ಪೊಲೀಸ್ ಇಲಾಖೆಗೆ ಸಿಹಿ ಸುದ್ದಿ ನೀಡಿರುವ ರಾಜ್ಯ ಸರ್ಕಾರವು ಸಶಸ್ತ್ರ ಪೊಲೀಸ್ ಪಡೆ KSRPಯಲ್ಲಿ ಹೊಸದಾಗಿ 2400 ಪೊಲೀಸ್ ಬಲವುಳ್ಳ 2 ಬೆಟಾಲಿಯನ್ಗಳ ಆರಂಭಕ್ಕೆ ಅಧಿಕೃತವಾಗಿ ಶುಕ್ರವಾರ ಆದೇಶಿಸಿದೆ. KSRPನಲ್ಲಿ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ಗಳು IRB ಆರಂಭಿಸುವಂತೆ ರಾಜ್ಯ ಸರ್ಕಾರ KSRP ವಿಭಾಗದ ADGP ಉಮೇಶ್ ಕುಮಾರ್ ಪ್ರಸ್ತಾವನೆ ಸಲ್ಲಿಸಿದ್ದು, ಈ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ನೀಡಿದೆ. ಪ್ರಸ್ತುತ 12 KSRP ಹಾಗೂ 2 IRB ಬೆಟಾಲಿಯನ್ಗಳಿವೆ. ರಾಜ್ಯದಲ್ಲಿ ಏನಾದರೂ ಭದ್ರತೆ ಹಾಗೂ ಪ್ರಾಕೃತಿಕ ವಿಕೋಪ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ನಿಭಾಯಿಸಲು ಮತ್ತಷ್ಟು ಬೆಟಾಲಿಯನ್ಗಳು ಅಗತ್ಯವಿದ್ದು, ಹೊಸ ಬೆಟಾಲಿಯನ್ಗಳ ಆರಂಭಿಸುವಂತೆ ಕೋರಿ ಇವರು ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ರು. ಈ ಸರ್ಕಾರವನ್ನು ಮತ್ತು ಈ ಪತ್ರವನ್ನು ರಾಜ್ಯ ಸರ್ಕಾರ ಇಲ್ಲಿ ಅನುಮತಿಯನ್ನು ನೀಡಿದೆ ಅಂತೇಳಿ ಕೂಡ ಇಲ್ಲಿ ಉಮೇಶ್ ಕುಮಾರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬಳಿ ದೇವನಹಳ್ಳಿ ಇದೆ ಅಲ್ವಾ, ಅಲ್ಲಿ 100 ಎಕರೆ ಜಾಗ ಹಾಗೂ ಕೋಲಾರದ KGF ಬಳಿ 50 ಎಕರೆ ಜಾಗವನ್ನು ಕೂಡ ಹೊಸದಾಗಿ ರಚನೆಯಾಗಿರುವ IRB ಬೆಟಾಲಿಯನ್ಗೆ ಮೀಸಲಿಡಲಾಗಿದೆ. ಇಲ್ಲಿ ಬೆಟಾಲಿಯನ್ಗಳ ತರಬೇತಿ ಹಾಗೂ ವಸತಿ ಸೇರಿದಂತೆ ಇತರೆ ಸೌಲಭ್ಯಗಳು ಕೂಡ ಕಲ್ಪಿಸಿಕೊಡಲಿಕ್ಕೆ ತಲಾ ಬೆಟಾಲಿಯನ್ಗಳಲ್ಲಿ ಓರ್ವ ಕಮಾಂಡ್ ಸೇರಿದಂತೆ 1200 ಪೊಲೀಸರು ಇರುವಂತೆ ಒಟ್ಟು 2400 ಪೊಲೀಸರ ನೇಮಕಾತಿಗೆ ಇಲ್ಲಿ ಕೂಡ ಸರ್ಕಾರವು ಒಪ್ಪಿಗೆ ಸಲ್ಲಿಸಿದೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಆದೇಶದ ಹಿನ್ನೆಲೆ ಹೊಸ ಬೆಟಾಲಿಯನ್ಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಇಲಾಖೆ ಶುರು ಮಾಡಲಿದ್ದು, ಸರ್ಕಾರಿ ಸೇವೆ ಸಲ್ಲಿಸಲು ಕನಸು ಹೊಂದಿರುವ ಉದ್ಯೋಗಾಂಶಗಳಿಗೆ ಮತ್ತಷ್ಟು ಅವಕಾಶ ಸಿಗಲಿದೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಹಾಗೂ ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಿ ಪೊಲೀಸರ ನೇಮಕಾತಿಗೆ, ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡೋದಾದರೆ ಚುನಾವಣೆ ಬಂದ್ ಪ್ರತಿಭಟನೆ ಸಂದರ್ಭಗಳಲ್ಲಿ ಬೆಟಾಲಿಯನ್ಗಳು ಸಾಕಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು 2400ಕ್ಕೂ ಹೆಚ್ಚು ಇಲ್ಲಿ ಹುದ್ದೆಗಳನ್ನು ಇದೊಂದು ದೊಡ್ಡದಾದಂತಹ ಅವಕಾಶ ಆಗಿರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಾ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಹೇಳ್ಬಿಟ್ಟು, ಇಲ್ಲಿ ನಿಮಗೆ ಒಂದು ಸುವರ್ಣ ಅವಕಾಶ ಇದೆ. ಎಲ್ಲ ವಿದ್ಯಾರ್ಥಿಗಳು ಪೊಲೀಸ್ ಆಗಲಿಕ್ಕೆ ಒಂದು ಕನಸನ್ನು ಕಟ್ಕೊಂಡಿದ್ದೀರಾ, ಇದು ಒಂದು ನಿಮಗೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. 2400ಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. KSRPಯಲ್ಲಿ ನೇಮಕಾತಿ ಆಗೋದು ಖಚಿತ ಅಂತ ಕೂಡ ತಿಳಿಸ್ಕೊಟ್ಟಿದೆ. ಅತಿ ಬೇಗನೆ ಕೂಡ ಇಲ್ಲಿ ನೇಮಕಾತಿ ಆಗುತ್ತೆ ಅಂತ ರಾಜ್ಯ ಸರ್ಕಾರ ತಿಳಿಸ್ಕೊಟ್ಟಿದ್ದಾರೆ. ಜನವರಿ ಫೆಬ್ರವರಿಯಲ್ಲಿ ಈ ನೇಮಕಾತಿಯನ್ನು ಕೂಡ ಹೊರಡಿಸ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳು ಪೊಲೀಸ್ ಆಗಲಿಕ್ಕೆ ಇಷ್ಟಪಟ್ಟು ಓದ್ತಾ ಇದ್ದೀರಾ, ನಿಮಗೆ ಇದೊಂದು ಸುವರ್ಣ ಅವಕಾಶ. ಲಾಸ್ಟ್ ಚಾನ್ಸ್ ಯಾರ್ಯಾರಿದೆ ಇಲ್ಲಿ ಕೂಡ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ನಮ್ಮ ಚಾನಲನ್ನು ಈ ಮಾಹಿತಿಗೆ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೀಗೆ ಹೆಚ್ಚು ವಿಡಿಯೋವನ್ನು ಮಾಡಲಿಕ್ಕೆ ನಮಗೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೂ ನೀವು ಯಾರೆಲ್ಲ ಕಾಯ್ತಾ ಇದ್ದೀರಾ, ಇದೊಂದು ಸುವರ್ಣ ಅವಕಾಶ. ಲಾಸ್ಟ್ ಚಾನ್ಸ್ ಯಾರ್ಯಾರಿದೆ ಅವರೆಲ್ಲರೂ ಈ ಹುದ್ದೆಗಳನ್ನು ಪಡ್ಕೊಳ್ಳಿ ಅಂತ ನಮ್ಮ ಚಾನಲಿಂದ ಆಶಯಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.